ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕಸದ ಘಟಕ ಸ್ಥಳಾಂತರ ನಿಶ್ಚಿತ, ಎಸ್.ಟಿ. ಸೋಮಶೇಖರ್. ಬನಶಂಕರಿ 6ನೇ ಹಂತದ ನಿವಾಸಿಗಳು ಸೋಮಶೇಖರ್ ಪರ ಮಹೇಶ್. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬನಶಂಕರಿ 6ನೇ ಹಂತದಲ್ಲಿರುವ ಕಸದ ಘಟಕವನ್ನು ಸ್ಥಳಾಂತರ ಮಾಡುವುದು ನಿಶ್ಚಿತ. ಆ ಕುರಿತಂತೆ ಈಗಾಗಲೇ ಎಲ್ಲ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿದರು. ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯ ಬನಶಂಕರಿ 3ನೇ ಬ್ಲಾಕ್ನಿಂದ 10ನೇ ಬ್ಲಾಕ್ನವರೆಗೂ ಸೋಂಪುರ ಗ್ರಾಮ, ಜಟ್ಟಿಗೇರಹಳ್ಳಿ, ಮೆಟಿಕಲ್ ಪಾಳ್ಯ, ದಾಸೇಗೌಡನ ಪಾಳ್ಯ ಹಾಗೂ ಹೆಮ್ಮಿಗೆಪುರ ಗ್ರಾಮಗಳಿಗೆ ಬೆಂಗಳೂರು ಜಲಮಂಡಳಿಯಿಂದ ಕಾವೇರಿ ಕುಡಿಯುವ ನೀರಿನ ಪೈಪ್ ಅಳವಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಚಾಲನೆ ನೀಡಿ ಸುದ್ದಿ ಮೃದಂಗದೊಂದಿಗೆ ಶಾಸಕರು ಮಾತನಾಡುತ್ತಿದ್ದರು. ಈಗಾಗಲೇ ಒಳಚರಂಡಿ ವ್ಯವಸ್ಥೆ ಹಾಗೂ ಕಾವೇರಿ ನೀರು ಕುರಿತಂತೆ ಸಾಕಷ್ಟು ಅಭಿವೃದ್ಧಿಯಾಗುತ್ತಿದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ. ಬಹುಮುಖ್ಯವಾಗಿ ಕಸದ ಸಂಸ್ಕರಣಾ ಘಟಕ ಸ್ಥಳಾಂತರಿಸುವುದಾಗಿ ಈಗಾಗಲೇ ಭರವಸೆ ನೀಡಿ ಅನೇಕ ವರ್ಷಗಳು ಕಳೆದಿವೆ. ಆದಷ್ಟು ಶೀಘ್ರದಲ್ಲೇ ಆ ಕಾರ್ಯ ಆಗಲಿದೆ ಎಂದು ಭರವಸೆ ನೀಡಿದರು. ಕಡಿಮೆ ಕಾವೇರಿದು ಮತ್ತು UGDದು ಫೈನಲ್ ಆದರೆ ಅದು ಕಂಪ್ಲೀಟ್ ಆಗ್ತದೆ. ಕಸದ ಘಟಕದ್ದು ಶಿಫ್ಟ್ ಆಗಬೇಕು. ಅದು ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಸದ ಘಟಕಗಳನ್ನು ಹೊರಗಡೆ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಅದನ್ನು ಕಮಿಟಿ ಕೂಡ ಮಾಡಿದ್ದಾರೆ. ಮೇಯ್ನ್ ಅಜೆಂಡಾ ಅವ್ರಿಗೆ ಈ ಬನಶಂಕರಿ ಅದೆಲ್ಲ ಕೂಡ ಅದೇ ಇದೆ. ಈ ಬನಶಂಕರಿಗೆ ಕಂಪ್ಲೀಟ್ ರೋಡು ಏನೇನಿದೆ ಅದೆಲ್ಲವೂ ಕೂಡ ಮಾಡಿಸಿದೆ. ಇನ್ನು 15 ಕೋಟಿ ಈಗ ಲಾಸ್ಟ್ ವೀಕು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಬನಶಂಕರಿಗೆ, ವಿಶ್ವೇಶ್ವರಯ್ಯ ಬಡಾವಣೆಗೆ 15 ಕೋಟಿಗೆ ಎಲ್ಲೆಲ್ಲಿ ರೋಡು ಟಾರ್ ರೋಡ್ ಆಗಿಲ್ಲ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕಮಿಷನರ್ ಆದೇಶ ಕೂಡ ಆಗಿದೆ. ಆ ಇಂಜಿನಿಯರ್ಗೂ ಕೂಡ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ನಮ್ಮ ಅರುಣನ್ಗೂ ಕೂಡ ಅಧ್ಯಕ್ಷನಿಗೆ ಹೇಳಿದ್ದೀನಿ ಬನಶಂಕರಿಲಿ ಎಲ್ಲೆಲ್ಲಿ ರೋಡ್ ಆಗಬೇಕು ಅಂತೇಳಿ. ಇದು ಕಾವೇರಿದು ಪ್ಲಸ್ ಇದು ಬಹುದಿವಸದ ಬೇಡಿಕೆ. ಯಾಕೆಂದರೆ 15-20 ವರ್ಷ ಮೇಲ್ಪಟ್ಟು ಆಗೋಗಿದೆ. ಬನಶಂಕರಿದು ಆಗಿರಲಿಲ್ಲ. ಇದು ಮಿಕ್ಕ ಆ ಕಡೆ ಎಲ್ಲ ಕೆಲಸ ಎಕ್ಸ್ಟೆನ್ಷನ್ದೆಲ್ಲ ಆಗಿದೆ. ಈ ಥರದ್ದು ಈಗ ಆಲ್ರೆಡಿ ಕಮಿಷನರ್ಗೆ ಈಗ ಮಾತಾಡಿದಾಗ ಈಗ 10 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಇನ್ನೊಂದು 2 ದಿವಸದಲ್ಲಿ ಇನ್ನೊಂದು 5 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ. 48 ಕೋಟಿಲಿ 15 ಕೋಟಿ ಅವರ ಲೆಕ್ಕನೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ 48 ಕೋಟಿನೂ ಬಿಡುಗಡೆ ಮಾಡಿಸ್ತೀನಿ, ಕಂಪ್ಲೀಟ್ ಆಗ್ತದೆ. ಈಗ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ 100 ಎಕರೆ ಹೊರಗಡೆ ನೋಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗೋದು ಯಾವಾಗ. ಒಟ್ಟಿನಲ್ಲಿ 100% ಸರ್ಕಾರ, ಕಾರ್ಪೊರೇಷನ್ ಇಬ್ಬರೂ ಕೂಡ ಬಜೆಟ್ನಲ್ಲಿ ಇದರಲ್ಲಿ ಅನೌನ್ಸ್ ಮಾಡಿದ್ದಾರೆ, ಮಾಡೇ ಮಾಡ್ತೀವಿ ಅಂತ. ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು ಅಂತೇಳಿ ಕೂಡ ಚೀಫ್ ಸೆಕ್ರೆಟರಿಯವರು ವಿಶೇಷವಾಗಿ ಮೀಟಿಂಗ್ಗಳು, ಸಭೆ ಮಾಡ್ತಿದ್ದಾರೆ. ಅದಕ್ಕೆ ಹಣಕಾಸು ಕೂಡ ಒದಗಿಸ್ಕೊಂಡಿದ್ದಾರೆ. ಅದು ಶಿಫ್ಟ್ ಆಗಿಬಿಟ್ರೆ ನಮಗೆ ಮಹೇಶು, ಲಕ್ಷ್ಮೀನಾರಾಯಣ ಎಲ್ಲ ಬೆಳಗ್ಗೆ ಎದ್ರೆ ಬೈದು ತಪ್ತದೆ. ಅದು 100% ಆಗ್ತದೆ. ಈ ಸಂದರ್ಭದಲ್ಲಿ ಬನಶಂಕರಿ 6ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷ ನಾಗರಾಜ್, BBMP ಮಾಜಿ ಸದಸ್ಯ ಆರ್ಯ ಶ್ರೀನಿವಾಸ್, ವಾರ್ಡ್ ಅಧ್ಯಕ್ಷ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಲಕ್ಕಣ್ಣ, ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬನಶಂಕರಿ 6ನೇ ಹಂತದಲ್ಲಿನ ಅನೇಕ ಸಮಸ್ಯೆಗಳನ್ನು ಈಗಾಗಲೇ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಬಗೆಹರಿಸಿದ್ದು, ಮುಖ್ಯವಾಗಿ ಕಸದ ಸಂಸ್ಕರಣಾ ಘಟಕವನ್ನು ಸ್ಥಳಾಂತರಿಸಲು ಪಣ ತೊಟ್ಟಿದ್ದಾರೆ. ಸಮಸ್ಯೆಗಳನ್ನು ನಿವಾರಿಸುವ ಸಹೃದಯತೆ ಅವರಿಗಿದೆ. ಹಾಗಾಗಿ ಬನಶಂಕರಿ 6ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬಹುತೇಕ ನಿವಾಸಿಗಳು ಸೋಮಶೇಖರ್ ಅವರ ಪರವಾಗಿ ಇದ್ದೇವೆ ಎಂದು ಬನಶಂಕರಿ 6ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು. 2015ರಿಂದ ಸೋಮಶೇಖರ್ ಸಾಹೇಬ್ರ ಹತ್ರ ಈ ನೀರಿಂದಿರ್ಬೋದು, UGDದಿರ್ಬೋದು, ಬೇರೆ ಕಸದ ಘಟಕದ್ದು ಇರೋದು ಎಲ್ಲದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇವತ್ತು ಈ ಕಾವೇರಿ ನೀರಿಂದ ಏನಾಗಿದೆ, 2018ರಲ್ಲಿ ಗ್ರೌಂಡ್ ಲೆವೆಲ್ ರಿಸರ್ವರ್ ಕಟ್ಟೋದಕ್ಕೆ 16 ಕೋಟಿ, ಮತ್ತು ಪೈಪ್ ಲೈನ್ ಮಾಡೋದಕ್ಕೆ 16 ಕೋಟಿ, 32 ಕೋಟಿ ಅವತ್ತು ಸ್ಯಾಂಕ್ಷನ್ ಆಗಿತ್ತು. ಸೊ ಇವಾಗ ಒಂದೇನು 48 ಕೋಟಿ ಪೆಂಡಿಂಗ್ ಇತ್ತು, ಅದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಸೊ ಇವರಿಗೆ ನಮ್ಮ ಬನಶಂಕರಿ 6ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಕಸದ ಘಟಕದ್ದು ನಿಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಕಸದ ಘಟಕನ ಮುಚ್ಚಿಸಿ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರಲ್ಲಿ ನಮ್ಮ ಎಲ್ಲ ನಿವಾಸಿಗಳ ಪರವಾಗಿ ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಅವರಿಗೆ. ಮತ್ತು ನಾವು ಈ ಬನಶಂಕರಿ 6ನೇ ಹಂತದ ನಿವಾಸಿಗಳು ಅವ್ರಿಗೆ ಯಾವತ್ತೂ ನಾವು ಋಣಿಯಾಗಿರ್ತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ. ಸರ್, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ CS ಸೈಟು ಕ್ಲಬ್ಗಾಗಿ ಇದು ಮಾಡ್ತಾ ಇದ್ದೀವಿ. ಸೋಮಶೇಖರ್ ಸಾಹೇಬರು ಅತಿ ಕೆಲಸ ಮಾಡ್ತಾವ್ರೆ. ದಯವಿಟ್ಟು ಅದು ಭಾಳ ಮುಖ್ಯ ಆಗಿದೆ. 22,000 ನಿವೇಶನದಾರರಿದ್ದಾರೆ. ನಮಗೆ ಭಾಳ ಅಗತ್ಯ ಇದೆ. ನಾವು ಸೋಮಶೇಖರ್ ಸಾಹೇಬ್ರಿಗೆ ಕಳೆಗಳಿಂದ ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಈಗಾಗಲೇ DK ಶಿವಕುಮಾರ್ ಸಾಹೇಬರಿಗೆಲ್ಲ ಹೇಳಿದ್ದಾರೆ. ನಾವು ತುಂಬ ಆಶಾಭಾವನೆಯಿಂದ ಇದ್ದೀವಿ. ದಯವಿಟ್ಟು ಅದು ಮಾಡ್ಕೊಳ್ಬೇಕಂತ ಸೋಮಶೇಖರ್ ಸಾಹೇಬ್ರು MLA ಅವ್ರಿಗೆ ಕೇಳ್ಕೊತಾ ಇದ್ದೀವಿ.
ಬನಶಂಕರಿ 6ನೇ ಹಂತದ ಕಾಮಗಾರಿಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಮಹೇಶ್ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.